ವೆಲ್ಕಮ್ ಟು ಮೈ ಆಟ. ಲವ್ವಾ? ಯಾರೀ ರೋಡ್ ರೋಮಿಯೋ? ಮೋಸ್ಟ್ಲಿ ಯಾರೋ ಯಾರನ್ನೋ ಇಂಪ್ರೆಸ್ ಮಾಡೋದಕ್ಕೆ ಈ ತರ ಎಲ್ಲ ಬರ್ದಿರ್ಬೇಕು. ನಾನು ಯಾಕೆ ತಲೆ ಕೆಡಿಸ್ಕೊಳ್ಳಿ. ಲೆಟರ್ ಬೇರೆ ಇದೆಯಲ್ಲ, ನೋಡೋಣ. ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿಯಾಗುತ್ತೇನೆ, ರುಕ್ಮಿಣಿ. ಹಾ, ನನಗ್ ಬರ್ದಿರೋದ? ಯಾರೋ ಯಾರನ್ನೋ ಇಂಪ್ರೆಸ್ ಮಾಡ್ತಿದ್ದಾರೆ ಅನ್ಕೊಂಡ್ರೆ ಇದೆಲ್ಲ ನನಗ್ ಮಾಡಿರೋದಾ? ಓಯ್, ಯಾರೋ ಅದು? ಎಲ್ ಬಚ್ಚಿಟ್ಕೊಂಡಿದ್ಯಾ? ಆಚೆ ಬಾರ. ಕಣ್ಮುಂದೆ ಬರ್ತೀಯಾ ಇಲ್ಲ ಇವಾಗ? ಇವನಿಗೆ ಹೀಗೆ ಹೇಳಿದ್ರೆ ಬುದ್ಧಿ ಬರಲ್ಲ. ಮಾಡ್ತೀನಿ. ಹೇಳಿ ತರ ಆಡ್ಕೊಳ್ಳೋದಲ್ಲ, ಮುಂದೆ ಬಾರ. ಎಲ್ಲ ಬಚ್ಚಿಟ್ಕೊಂಡಿದ್ಯಾ? ಯಾರೋ ನೀನು? ನೋಡು, ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ನನ್ ಕಣ್ಮುಂದೆ ಬಂದ್ರೆ ಸರಿ. ಎಲ್ಲ ಇವನ ನಮ್ಮ ಮನೇಲಿ ಬಿಟ್ಟೆ ತಿನ್ಕೊಂಡು ಟೈಮ್ ಪಾಸ್ ಮಾಡ್ತಿರೋದ ದೊಡ್ಡ ವಿಷಯ. ಅಂಥದ್ರಲ್ಲಿ ನನಗೆ ಲೈನ್ ಹೊಡಿತಾ ಇದನ್ನ ಬಿಡಲ್ಲ ಕಣೋ ನಿನ್ನ. ಅದೇನ್ ಟ್ಯಾಲೆಂಟ್ ತೋರಿಸ್ತೀಯ ತೋರ್ಸು. ನಿನ್ನೊಂದ್ ಕೈ ನೋಡ್ಕೊಂತೀನಿ. ಎಲ್ಲ ಇವಳನ್ನ ಇಂಪ್ರೆಸ್ ಮಾಡಬೇಕು ಅಂತ ನಾನು ಕಷ್ಟಪಟ್ಟು ಇಷ್ಟೆಲ್ಲ ಅರೇಂಜ್ಮೆಂಟ್ ಮಾಡಿದ್ರೆ ಬಜಾರಿ ತರ ಈ ಲೆಟರ್ನ ಬಿಸಾಕ್ಬಿಟ್ಟು ಹೋಗ್ತಾ ಇದ್ದಾಳಲ್ಲ. ಇವಳಲ್ಲಿರೋ ಬಜಾರಿತನ, ಕೊಬ್ಬು ಇದನ್ನ ನೋಡಿ ತಾನೇ ನಾನು ಇಷ್ಟಪಟ್ಟಿದ್ದು. ಇರ್ಲಿ, ಈ ಟಗರು ಪುಟ್ಟಿನ ಹೇಗ್ ನಾನು ಟ್ರ್ಯಾಕ್ ಕರ್ಕೊಂಬರ್ಬೇಕು ಅಂತ ತುಂಬಾ ಚೆನ್ನಾಗಿ ಗೊತ್ತು. ರುಕ್ಕು, ನೀನೇ ನನ್ನ ಲವ್ಗೆ ಲಕ್ಕು. ಲವ್ ಯು ಬೇಬೆ. ಪದ್ಮಿನಿ, ಪದ್ಮಿನಿ. ನಕುಲ್, ನಾನು ನಿಮ್ ಜೊತೆ ಸ್ವಲ್ಪ ನೋಡು ಪದ್ಮಿನಿ, ನನ್ನ ನಿರ್ಧಾರನ ಬದಲಾಯಿಸೋದಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ನೀನ್ ಸುಮ್ಮನೆ ಬಂದು ಅಕುಲ್ ಪರವಾಗಿ ವಹಿಸ್ಕೊಂಡು ಮಾತಾಡ್ಬೇಡ ನನ್ನ ಹತ್ರ. ಈಗ ಆಲ್ರೆಡಿ ಲೇಟ್ ಆಗಿದೆ. ಬೆಂಗಳೂರಿಗೆ ಹೋಗೋದ್ರಲ್ಲಿ ಟ್ರಾಫಿಕ್ ಜಾಮಲ್ಲಿ ಇನ್ನೂ ಲೇಟ್ ಆಗುತ್ತೆ. ನೀ ನನ್ನ ಕನ್ವಿನ್ಸ್ ಮಾಡೋದ್ರ ಬದಲು ಅವ್ನು ರೆಡಿ ಆಗಿದ್ದಾನೆ, ಹೋಗಿ ನೋಡ್ಕೊಂಬ. ಹೋಗು ಅಕುಲ್. ಅಕುಲ್, ಅಕುಲ್, ನೀನ್ ರೆಡಿನಾ ಪುಟ್ಟ? ನನಗೆ ಗೊತ್ತು ನೀವು ನನ್ನ ನ್ಯಾಷನಲ್ ಪಾರ್ಕಿಗೆ ಕರ್ಕೊಂಡು ಹೋಗ್ತಿಲ್ಲ ಅಂತ. ಇಲ್ಲ ಕಂದ, ನಾವ್ ಅಲ್ಲಿಗೆ ಹೋಗ್ತಿರೋದು. ನಿನ್ಗೆ ಯಾಕೆ ನಾವ್ ಅಲ್ಲಿಗೆ ಹೋಗ್ತಿಲ್ಲ ಅನ್ಸ್ತಿದೆ? ನೀವು ಸುಳ್ಳು ಹೇಳಿದ್ರೆ ನನಗೆ ಗೊತ್ತಾಗುತ್ತೆ. ನನ್ನನ್ನ ಆಶ್ರಮ ಕಳಿಸ್ತಿದ್ದೀರಲ್ವಾ? ನೋಡು ಕಂದ, ಈಗೆಲ್ರೂ ಸಮಾಧಾನಕ್ಕೋಸ್ಕರ ಒಂದೆರಡು ದಿನ ಅಲ್ಲಿದ್ ಬಿಟ್ ಬಾ ಕಂದ. ನಿನ್ಗೆ ಅಲ್ಲಿ ಇಷ್ಟ ಆಗಿಲ್ಲ ಅಂದ್ರೆ ಹೇಳು, ಒಂದೇ ಒಂದು ಫೋನ್ ಮಾಡು, ನಾನು ಅಲ್ಲಿಗೆ ಬಂದು ನಿನ್ನನ್ನು ಕರ್ಕೊಂಡು ಬಂದ್ಬಿಡ್ತೀನಿ. ನೋಡು ಕಂದ, ನೀನೀಗ ಹಠ ಮಾಡಿದ್ರೆ ಎಲ್ಲರೂ ನಿನ್ ಮೇಲೆ ಕೋಪ ಮಾಡ್ಕೊಂಡು ಬಿಡ್ತಾರೆ. ನೋಡು, ಖಂಡಿತವಾಗ್ಲು ನಾನಿನ್ನ ಅಲ್ಲೇ ಬಿಡಲ್ಲ, ವಾಪಸ್ ಕರ್ಕೊಂಡು ಬಂದ್ಬಿಡ್ತೀನಿ. ನಿನಗೆ ನನ್ನ ಮೇಲೆ ನಂಬಿಕೆ ಇದೆ ಅಲ್ವಾ? ನೀ ನನ್ನ ಮಾತು ಕೇಳ್ತೀಯ ಅಲ್ವಾ? ಪದ್ಮಿನಿ, ಹೊರಡೋಣ ಬಾ. ನಾನು ಬರಲ್ಲ.
ಏಯ್ ಹೊರಡುವಾಗ ಈ ತರ ರಾಗ ಎಳಿತಾ ಇದ್ರೆ 4 ಬಾರ್ಸ್ ಬಿಟ್ಟು ಕಳಿಸ್ಬೇಕಾಗತ್ತೆ. ಹೊಡೆದ್ರೆ ನನ್ನ ತಾತಂಗೆ ಹೇಳ್ತೀನಿ. ನಿಮ್ ತಾತ ಇಲ್ಲಿಲ್ಲ, ತೋಟಕ್ಕೆ ಹೋಗಿದ್ದಾರೆ. ಬಾಯಿ ಮುಚ್ಕೊಂಡು ಹೊರಡು. ರಾಜೇಶ್ವರಿ, ಮಕ್ಕಳಿಗೆ ಹಾಗೆಲ್ಲ ರೇಗಬಾರ್ದು ಕಣೆ, ಅವ್ರಿಗೂ ಕೋಪ ಬರುತ್ತೆ. ಹೇಗಿದ್ರು ಪದ್ಮಿನಿ ನಿನ್ ಜೊತೆ ಬರ್ತಾ ಇದ್ದಾಳಲ್ಲ, ನಿನಗೇನೂ ಆಗಲ್ಲ. ಹೋಗು ಪುಟ್ಟ. ಅಜ್ಜಿ, ನನ್ನಿಂದ ನಿಮಗೆ ಯಾರಿಗೂ ತೊಂದರೆ ಆಗಲ್ಲ. ನಾನೇ ಸ್ನಾನ ಮಾಡ್ತೀನಿ ಅಜ್ಜಿ, ನಾನೇ ಊಟ ಮಾಡ್ತೀನಿ ಅಜ್ಜಿ. ನನ್ನ ಕೆಲಸ ನಾನೇ ಮಾಡ್ಕೊತೀನಿ. ನನ್ನ ಆಶ್ರಮಕ್ಕೆ ಕಳಿಸ್ಬೇಡಿ. ನನಗೆ ಆಶ್ರಮಕ್ಕೆ ಹೋಗಕ್ಕೆ ಇಷ್ಟ ಇಲ್ಲ, ನನ್ನ ಕಳಿಸ್ಬೇಡಿ. ಆಹಾ, ನೋಡಿದ್ರಾತೆ ಹೇಗ್ ಸೆಂಟಿಮೆಂಟ್ ಹೊಡಿತಾ ಇದ್ದಾನೆ ಅಂತ. ಏಯ್, ನೀನ್ ಇದನ್ನೆಲ್ಲ ಆಶ್ರಮದಲ್ಲಿ ಇಟ್ಕೋ. ನಕುಲ, ಏನ್ ಟೈಮ್ ವೇಸ್ಟ್ ಮಾಡ್ತಿದ್ಯಾ? ಕರ್ಕೊಂಡ್ ನಡಿ ನೀನು. ನೋಡು ನಕುಲ್, ಈಗ ನಿಮ್ ತಾತ ಬಂದ್ಬಿಟ್ರೆ ಆಗೋ ಕೆಲ್ಸಕ್ಕೆಲ್ಲ ಕಲ್ ಬಿದ್ಬಿಡುತ್ತೆ. ನೀ ಸುಮ್ನೆ ಕರ್ಕೊಂಡು ಹೋಗು. ಏಯ್ ಬರ. ಇಲ್ಲ ಡ್ಯಾಡಿ, ನಾನು ಬರಲ್ಲ. ಡ್ಯಾಡಿ ಅಂದ್ರೆ ಹಲ್ಲು ಉದುರಿಸ್ಬಿಡ್ತೀನಿ ಮಗನೇ. ನಾನು ಬರಲ್ಲ, ನಾನು ಹೋಗಲ್ಲ, ನನ್ನ ಬಿಟ್ಬಿಡಿ. ಆಂಟಿ, ನೀವತ್ರ ಹೇಳಿ, ನಾನು ಎಲ್ಗೂ ಹೋಗಲ್ಲ. ಇವನಿಗೆ ಹಿಂಗೆ ಹೇಳಿದ್ರು ನಾನು ಬರಲ್ಲ. ನಾನು ಬರಲ್ಲ. ಮಮ್ಮಿ. ಮಮ್ಮಿ ಎಲ್ಲೋಗ್ಬಿಟ್ಟಿದೆ? ಯಾಕೆ ಮಮ್ಮಿ ನನ್ನ ಬಿಟ್ಟೋದೆ? ಸಾರಿ ಅಕುಲ್, ಸಾರಿ ಕಣೋ. ಮಮ್ಮಿ, ಈ ಡ್ಯಾಡಿ ತುಂಬಾ ಕೆಟ್ಟವರು. ನನ್ ಬೇಡ ಅಂದ್ರು. ಅನಾಥಾಶ್ರಮಕ್ಕೆ ಸೇರಿಸ್ತೀನಿ ಅಂತ ಹೇಳ್ಕೊಂಡು ಹೋಗ್ತಿದ್ದಾರೆ. ನಾನು ಅಲ್ಲಿಗೆ ಹೋಗಲ್ಲ, ನೀನಾದ್ರೂ ಹೇಳು ಮಮ್ಮಿ. ನಕುಲ್, ನನ್ ಮಗ ಹೇಳ್ತಿರೋದೆಲ್ಲ ನಿಜನಾ?